ಎಲ್ರಿಗೂ ನಮಸ್ಕಾರ. ನಾನು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಯಮನೂರು ಗ್ರಾಮದ ಸಮುದಾಯ ಆರೋಗ್ಯಾಧಿಕಾರಿ ಶಿಲ್ಪಾ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಈ ವಿಡಿಯೋ ಮಾಡ್ಲಿಕ್ಕೆ ಏನು ಕಾರಣಪ್ಪ ಅಂತಂದರೆ ಲೈವ್ ಇನ್ಸಿಡೆಂಟ್ ಆಗಿರೋದ್ರಿಂದ ನಾನು ವಿಡಿಯೋ ಮಾಡ್ಬೇಕು ಅಂತ ಅನ್ನಿಸ್ತು. ಸೊ ಏನಂತಂದರೆ ಇವತ್ತು ಒಬ್ಬರು ಅಜ್ಜಿ ಬರ್ತಾರೆ OPD ನೋಡ್ಬೇಕಾದ್ರೆ, ಮೇಡಮ್ ನಂಗೆ ಕೆಮ್ಮ ನೆಗಡಿ ಬಂದೈತಿ, ಟ್ಯಾಬ್ಲೆಟ್ಸ್ ಕೊಡ್ರಿ ಅಂತ ಬರ್ತಾರೆ. ಆ್ಯಕ್ಚುಲಿ ಅವರು ಹೈಪರ್ ಟೆನ್ಷನ್ ಟ್ಯಾಬ್ಲೆಟ್ಸ್ನ ತೊಗೋತಾರೆ. ಆನ್ ಟ್ರೀಟ್ಮೆಂಟ್ಗೆ ನನ್ನ ಹತ್ರನೇ ಟ್ರೀಟ್ಮೆಂಟ್ ತೊಗೋತಾರೆ. ಇವತ್ತು ಬಂದಿರೋ ರೀಸನ್ ಏನಂದರೆ ನಂಗೆ ಕೆಮ್ಮ ನೆಗಡಿ ಬಂದೈತಿ, ನಂಗೆ ಟ್ಯಾಬ್ಲೆಟ್ಸ್ ಕೊಡ್ರಿ ಅಂತ ಬಂದಿದ್ರು. ಕೊಟ್ಟ ಕೂಡಲೇ ಇನ್ನೂ ನನ್ನ ಬಿಲ್ಡಿಂಗ್ ಬಿಟ್ಟು ಹೋಗಿಲ್ಲ, ಆವಾಗಲೇ ನಂಗೆ ತಲೆ ತಿರ್ಗಾತೈತಿ ಅಂತ ಹೇಳಿ ಕುಂತರು. ಅಜ್ಜಿ ಕೇಳಿದೆ, ಅಜ್ಜಿ BP ಗುಳಿಗೆ ತೊಗೋತೀರಾ, ನೀವು ಗುಳಿಗೆ ತೊಗೊಂಡಿರೋ ಇಲ್ಲೋ ಅಂತ ಕೇಳಿದೆ. ಇಲ್ರಿ ಮೇಡಮ್ ನಾ ಇನ್ನೂ ತೊಗೊಂಡಿಲ್ಲ, 12 ಗಂಟೆಗೆ ತೊಗೋತೀನಿ ಅಂತ ಹೇಳಿದರು. ಇನ್ನೂ ಯಾಕೆ ತೊಗೊಂಡಿಲ್ಲ, ಟೈಮ್ ಆಗೈತಿ ಅಂತ ಕೇಳಿದೆ. ಅಷ್ಟರಲ್ಲಿ ಅಜ್ಜಿಗೆ ಪೂರಾ ಸ್ವೆಟ್ಟಿಂಗ್ ಬರಾಕತ್ತಿತ್ತು. ಹಾಗೆ ಬರ್ರಿ BP ಚೆಕ್ ಮಾಡ್ತೀನಿ ಅಂಥೇಳಿ ಚೆಕ್ ಮಾಡೋ ಟೈಮಲ್ಲಿ ಸಡನ್ನಾಗಿ ಕೊಲ್ಯಾಪ್ಸ್ ಆಗಿ ಅನ್ಕಾನ್ಷಿಯಸ್ ಆಗಿಬಿಟ್ರು. ಸೊ ಆ ಟೈಮಲ್ಲಿ ಅವರಿಗೆ CPR ಕೊಟ್ಟು ಅವರಿಗೆ ನವಲಗುಂದಕ್ಕೆ ರೆಫರ್ ಮಾಡಿದೆ. ಆ್ಯಕ್ಚುಲಿ ಆಯಿತು, ಅವ್ರ ಮನೆ ರಿಲೇಟಿವ್ಸ್ ಆಯಿತು, ಎಲ್ಲ ಸರ್ಚ್ ಮಾಡಿದ್ರು, ಯಾರೂ ಸಿಗಲಿಲ್ಲ ಆ ಟೈಮಲ್ಲಿ. ಆಮೇಲೆ ಬಂದರು, ಆ್ಯಕ್ಚುಲಿ ಅವ್ರು ಕಾನ್ಷಿಯಸ್ ಆದಮೇಲೆ ಬಂದರು. ಸೊ ಅದೇ ರೀಸನ್ಗೋಸ್ಕರ ನಿಮ್ಮ ಮನೇಲಿರೋ ಎಲ್ಲ ಪೇರೆಂಟ್ಸ್ ಆಯಿತು, ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಆಯಿತು, ದಯವಿಟ್ಟು ಯಾರಾದರೂ ಹಾಸ್ಪಿಟ್ಲಿಗೆ ಹೋಗ್ತಿದ್ರು ಅಂತಂದರೆ ದಯವಿಟ್ಟು ಅವ್ರ ಜೊತೆ ನೀವು ಯಾರಾದರೂ ಒಬ್ಬರು ಹೋಗಿ ಸೇಫಾಗಿ ಕರ್ಕೊಂಡು ಬರ್ರಿ ಅಂತ ಹೇಳ್ತೀನಿ. ಈ ತೊಂದರೆ ನಿಮ್ಮ ಮನೆಯವ್ರಿಗಾಯಿತು ಎಲ್ಲಿ ಆಗದೆ ಇರೋ ಥರ ನೋಡ್ಕೊರಿ ಅಂತ ಕೇಳ್ಕೊತೀನಿ.